ಸಾರಿ. ಸರ್, ನೀವೇನಿಲ್ಲಿ? ಅದು ಬಿಡಿ, ಏನಾಯ್ತು? ಎಲ್ಲೋ ಕಳ್ದೋದವ್ರ ತರ ಓಡಾಡ್ತಾ ಇರಲ್ಲ. ಹಾಗೇನಿಲ್ಲ, ನಾನು ನನ್ನ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗ್ತಾ ಇದ್ದೆ. ಹಾಗಾದ್ರೆ ನಿಮ್ ಹೆಂಡತಿ ಮಧ್ಯೆ ಇರೋ ಮನಸ್ತಾಪ ಇನ್ನೂ ಸರಿ ಹೋಗಿಲ್ಲ ಅನ್ಸುತ್ತೆ. ಎಲ್ರಿಗೂ ನಿಮ್ಮಷ್ಟು ಅದೃಷ್ಟ ಇರಲ್ಲ ಫ್ರೆಂಡ್. ಹಾಗಾದ್ರೆ ಅದೃಷ್ಟನ ಹಂಚ್ಕೊಳ್ಳೋಣ ಬನ್ನಿ ಫ್ರೆಂಡ್. ಫ್ರೆಂಡ್ಶಿಪ್ ಅಂದ್ರೆ ಅದೇ ತಾನೆ, ಕೇರಿಂಗ್ ಅಂಡ್ ಶೇರಿಂಗ್. ಸಾಕ್ಷಿ, ಆದಿ ಆದಿ, ಸಾಕ್ಷಿ ಎಲ್ಲಿದ್ದೀರಾ? ಬನ್ನಿ ಪ್ರಸಾದ ತಗೊಳ್ಳಿ. ಆದಿ, ಸಾಕ್ಷಿ ನಿಲ್ಲ. ಆದಿ, ಸಾಕ್ಷಿ, ಆದಿ, ಸಾಕ್ಷಿ ಇಲ್ಲಿ. ಸಾಕ್ಷಿ ಆ ಕಡೆ ಓಡೋದ್ಲು, ನಾನು ಹೊರಡಬೇಕು. ನಿಮ್ಮಪ್ಪ ಇಲ್ಲೋ, ಕಾಣಿಸ್ತಾ ಇಲ್ಲ. ಅವಾಗ ಮಾಡೋಣ, ಸಾಕ್ಷಿ ಇರ್ಬೇಕು. ಹೊರಗಾಡಿದ್ ಸಾಕು, ಬನ್ನಿ ಒಳಗ್ ಹೋಗೋಣ. ಇಲ್ಲ, ನಾನಿಲ್ಲ, ಆಟಾಡ್ಬೇಕು. ಹೇಳಿದ್ ಮಾತು ಕೇಳ್ತೀಯ ಇಲ್ವಾ? ಆಯ್ತು. ಸೂರ್ಯ ಅವರಲ್ಲಿ ಕಾಣಿಸ್ತಾನೆ ಇಲ್ಲ. ಫ್ರೆಂಡ್, ಈಗ ನೀವು ನನ್ನ ಜೊತೆ ಬನ್ನಿ. ನಮ್ ಕುಟುಂಬದವರು ನಿಮ್ ಕುಟುಂಬದವ್ರು ಇದ್ದಾಗೇನೆ ಮನೇಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಬಂದು ದೇವ್ರ ಹತ್ರ ಬೇಡ್ಕೊಳ್ಳಿ, ನಿಮ್ ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತೆ. ಇಲ್ಲ, ನನಗೆ ಈಗ ಒಂದು ಮುಖ್ಯವಾದ. ನೋ 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 ನೋ, ನಿಮ್ ಯಾವ ಕಾರಣನೂ ನಾನು ಕೇಳಲ್ಲ. ನಾನ್ ನಿಮ್ಮನ್ನ ಬರ್ತೀರಾ ಅಂತ ಕೇಳಿಲ್ಲ, ಬನ್ನಿ ಅಂತ ಕರೀತಾ ಇರೋದು. ಕಮನ್ 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 ಅಲ್ಲ. ಬನ್ನಿ ಬನ್ನಿ. ಎಲ್ಲ ಹೋದ್ರು ಇವರು? ಆರ್ತಿ ಅವರೇ, ಎಷ್ಟ್ ಸತಿ ಹೇಳಿದೀನಿ ನಾನು ನಿಮ್ಗೆ, ನಿಮ್ ಬಗ್ಗೆ ನೀವು ಕಾಳಜಿ ತಗೊಳ್ಳಿ ಅಂತ. ಐ ಆಮ್ ಸಾರಿ. ಒಂದ್ ನಿಮಿಷ, ನನ್ನ ಫ್ರೆಂಡ್ ಬನ್ನಿ ನೋಡಿ. ಬನ್ನಿ. ಆರ್ತಿಯವ್ರೆ, ಏನಾಯ್ತು? ಹುಷಾರಾಗಿದ್ದೀರಾ ತಾನೆ? ಅದು ಕೈ ಜಾರ್ತು. ಆರ್ತಿ, ಎಷ್ಟ್ ಸತಿ ಹೇಳಿದೀನಿ ನಿಮ್ಗೆ ನಿಮ್ ಬಗ್ಗೆ ಕಾಳಜಿ ತಗೊಳ್ಳಿ ಅಂತ. ಬಗ್ಗೆ ಎಲ್ಲ ಕೆಲಸ ಮಾಡಬೇಡಿ, ನಾನು ಇದೀನಲ್ವಾ. ನಿಮ್ಗೆ ಎಷ್ಟ್ ಸತಿ ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳಲ್ಲ. ಫ್ರೆಂಡ್, ನೀವ್ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗಡೆ. ಆರ್ತಿಯವರೇ, ಇವ್ರು ನನ್ನ ಫ್ರೆಂಡು, ಈ ಊರಿಗೆ ಹೊಸಬ್ರು. ಅಚಾನಕ್ ಆಗಿ ಇವತ್ತು ನನಗೆ ಸಿಕ್ಕಿದ್ರು. ಇವ್ರ ಕುಟುಂಬ ಇವ್ರ ಜೊತೆ ಇಲ್ಲ. ನಮ್ಮ ಮನೇಲಿ ಪೂಜೆ ಇದೆ, ಬನ್ನಿ ಅಂತ ಕರ್ಕೊಂಬಂದಿದ್ದೀನಿ.
ಹಠ ಮಾಡ್ತಿದ್ರು ಬರಲ್ಲ ಅಂತ ನಾನೇ ಬಲವಂತವಾಗಿ ಕರ್ಕೊಂಬಂದಿದ್ದೀನಿ ಅಲ್ವಾ ಫ್ರೆಂಡ್? ಇವ್ರು ನನ್ನ ಹೆಂಡತಿ ಆರ್ತಿ. ಬನ್ನಿ, ಇನ್ನು ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ಬೇಕು. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ದೇವ್ರೆ, ಇದೇನ್ ಮಾಡ್ದೆ? ದಿನ ನನ್ನ ಜೊತೆ ಒಂದಲ್ಲ ಒಂದು ಹೊಸ ಆಟ ಆಡ್ತಾ ಇದೀಯಾ? ಇವನನ್ನ ಇಲ್ಲಿ ಕರ್ಕೊಂಬರಕ್ಕೆ ನಿನಗೆ ಇದೇ ದಿನ ಬೇಕಿತ್ತ? ಯಾಕೆ ನನ್ನನ್ನ ಹೀಗೆ ಪರೀಕ್ಷೆ ಮಾಡ್ತಾ ಇದೀಯಾ? ಇವತ್ತು ಇಲ್ಲೇನಾಗುತ್ತೋ ಏನೋ. ಅಮ್ಮ ಬನ್ನಿ ಫ್ರೆಂಡ್. ಇವರು ಆರತಿ ಅವ್ರ ತಾಯಿ, ಅವರು ನಮ್ಮ ತಾಯಿ. ಇವ್ ನನ್ನ ತಮ್ಮ ಭಾಸ್ಕರ್, ಅವ್ರ ಹೆಂಡತಿ ರಾಕಿ, ಅವ್ರು ನನ್ನ ಮಕ್ಕಳು, ನಮ್ಮ ಅಣ್ಣ ರವಿ. ಇವರು ನನ್ನ ಫ್ರೆಂಡು. ಗೊತ್ತಾ, ಇವ್ರು ನನ್ನ ಫ್ರೆಂಡ್ ಅಂಕಲ್. ಗೊತ್ತು. ಯಾಕೆ ಗೊತ್ತಿಲ್ಲ? ನಾನೀಗ ಈ ಮನೇಲಿ ಬಾಡಿಗೆಗೆ ಬಂದಿದ್ದೀನಿ. ಇನ್ಮೇಲೆ ನಾನು ಇಲ್ಲೇ ಇರೋದು. ಅಪ್ಪ, ನಾನು ಈ ಅಂಕಲ್ನ ಮೊದಲೇ ನೋಡಿದ್ದೀನಿ. ಹೌದಾ? ಎಲ್ ಪುಟ್ಟಿ? ಶೋಭಾಜಿ ಮನೆಯಲ್ಲಿ. ಅಪ್ಪ, ನಿಮ್ ಬರ್ತಡೇ ದಿವಸ ಅಮ್ಮ ಫಿಟ್ ಮಾಡ್ಕೊಂಡು ಹೊಟ್ಟೋಗಿದ್ರಲ್ಲ, ಅವಾಗ ಈ ಅಂಕಲ್ ಅಮ್ಮಂಗ್ ಸಹಾಯ ಮಾಡಿದ್ದು. ಅಲ್ವಾ ಅದಿ? ಅದಿ, ಫ್ರೆಂಡ್ ಅಂಕಲ್ಗೆ ಹುಷಾರಿಲ್ವಲ್ಲ, ಅದನ್ನ ಸೂರ್ಯ ಅಪ್ಪನ ಹತ್ರ ಹೇಳ್ಬೇಡ. ಏನಕ್ಕೆ? ಅದು ಆಕಾಶದಲ್ಲಿ ದೇವತೆಗಳಿದಾರಲ್ಲ, ಅವರು ನನ್ನ ಹತ್ರ ಹೇಳಿದ್ರು, ಫ್ರೆಂಡ್ ಅಂಕಲ್ಗೆ ಹುಷಾರಿಲ್ದಿರೋ ವಿಷಯ ನೀನು ಬೇರೆ ಯಾರಿಗಾದ್ರು ಹೇಳಿದ್ರೆ ಅವ್ರಿಗೆ ವಾಸಿ ಆಗಲ್ಲಂತೆ. ಅಂಕಲ್, ನಾನು ಹೇಳಿದ್ ಸರಿ ತಾನ? ಇವ್ರ ಪರಿಚಯ ನಿಮಗೆ ಮುಂಚೆನೆ ಇತ್ತ ಆರ್ತಿಯವ್ರೆ? ನೀವ್ಯಾಕೆ ನನಗೇನು ಹೇಳಿಲ್ಲ? ಅದು ಸೂರ್ಯವ್ರೆ, ನಾನು ಎಂತ ತಮಾಷೆ ಅಲ್ವಾ? ನಾನು ಇವ್ರನ್ನ ಮದ್ದೂರಲ್ಲಿ ನೋಡಿದ್ದೆ. ನಿಮ್ಮನ್ನು ಅಲ್ಲೇ ಅಲ್ವಾ ಭೇಟಿ ಮಾಡಿದ್ದು? ಅಲ್ಲಿ ನೀವು ನಿಮ್ ಹೆಂಡತಿನ ಹುಡುಕ್ತಾ ಇದ್ರಿ. ವಾಟ್ ಅ ಕೋಇನ್ಸಿಡೆನ್ಸ್. ಇವರೇ ನಿಮ್ ಹೆಂಡತಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಎಷ್ಟು ಆಶ್ಚರ್ಯ ಆಗತ್ತಲ್ವಾ? ನನ್ನ ಹೆಂಡತಿ ಮಗನ ಕಾಪಾಡಿದ್ ನೀವಾ? ನೀವ್ ಯಾಕೆ ಬಂದಿಲ್ಲ? ಮನೇಲಿ ಬರ್ದಿರ್ಲಿಲ್ಲ. ಅಂದ್ರೆ
ಇವತ್ತು ಪೂಜೆ ದಿನ ನಿಮ್ ಇಡೀ ಪರಿವಾರನ ಭೇಟಿ ಮಾಡ್ಬೇಕು ಅಂತಿತ್ತು, ಅದಕ್ಕೆ ಅವತ್ ನಾನು ಬರಕ್ಕಾಗ್ಲಿಲ್ಲ. ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯ್ತು. ನಾವು ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಗೊತ್ತಿಲ್ದಿರೋ ಜಾಗದಲ್ಲಿ ನಮ್ಮ ಆರ್ತಿಗೆ ನೀವು ತುಂಬಾ ಸಹಾಯ ಮಾಡಿದ್ದೀರಾ. ಅಲ್ಲ, ಇಷ್ಟು ದಿನದಿಂದ ಇವರು ನಿಮ್ಮನೆಲ್ಲೇ ಇದ್ದಾರೆ, ಯಾಕೆ ನಮ್ಗೊಂದು ಮಾತು ಹೇಳಿಲ್ಲ? ಅದು ಹೇಳೋಕೆ ಅವಕಾಶನೇ ಸಿಗ್ಲಿಲ್ಲ. ಇವರು ನಮ್ಮ ಯಜಮಾನ್ರ ಸ್ನೇಹಿತರ ಮಗ. ಯಾವುದೋ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ರು. ಹೋಟ್ಲಲ್ಲೆಲ್ಲ ಇರೋದು ಯಾಕೆ, ನಮ್ಮನೇಲೇ ಇರಿ ಅಂತ ನಾವು ಹೇಳಿದ್ವಿ. ಒಬ್ಬರೇ ಇರ್ಬೇಕಲ್ವಾ, ಇರೋಷ್ಟು ದಿನ ನಮ್ಮ ಜೊತೆ ಇರಿ ಅಂತ ನಾವೇ ಕರ್ಕೊಂಡು ಬಂದ್ವಿ. ನಮಗೆ ಒಂಥರ ಮಗ ಇದ್ದಾಗೆ. ತುಂಬಾ ಒಳ್ಳೇದು ಬಿಡಿ. ನಿಮಗಂತೂ ಬೇರೆಯವ್ರಿಗೆ ಸಹಾಯ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇತ್ತೀಚೆಗೆ ಆರ್ತಿ ನಿಮ್ಮನೆಗೆ ತುಂಬಾ ಬಂದು ಹೋಗಿ ಮಾಡ್ತಾ ಇದ್ದಾಳಲ್ಲ. ಅವತ್ ಸಂಕಷ್ಟಿ ದಿನ ನಿಮ್ಮನೇಲೇ ಇದ್ಲು. ಅವಾಗ ಇವ್ರು ಭೇಟಿ ಮಾಡಿರ್ಲೇಬೇಕು ಅಲ್ವಾ? ನಿಜ ತಾನೇ ಆರ್ತಿ? ಆದ್ರೆ ಇವಳು ನಿಮ್ಮ ಮಗನ್ ಹಾಗಿರೋ ಈ ಒಳ್ಳೆ ಮನುಷ್ಯನ ಬಗ್ಗೆ ನಮ್ಗೆ ಯಾರಿಗೂ ಏನು ಹೇಳಲೇ ಇಲ್ಲ. ಇಷ್ಟು ಸಣ್ಣ ವಿಷಯನ ನಮ್ಮಿಂದೆಲ್ಲ ಯಾಕಮ್ಮ ಮುಚ್ಚಿಟ್ಟೆ ಆರ್ತಿ? ಯಾಕೆ ಏನೋ ಮಾತಾಡ್ತೀಯ ಅಹಲ್ಯ? ಅವರು ನಮ್ಮನೆಗೆ ಪೂಜೆ ಬಂದಿರೋ ಅತಿಥಿಗಳು. ನಮ್ಗೆ ಅವ್ರ ಜೊತೆ ಜೋಡಿ ಸಂಬಂಧ ಇದೆ. ಒಂದು ನಮ್ ಸೂರ್ಯನ್ ಸ್ನೇಹಿತರು, ಇನ್ನೊಂದು ನಮ್ ಬೀಗ್ರ ಮಗ. ಅಂದ್ರೆ ಮಗನ್ ಥರ ಅಂತ. ಆರ್ತಿ, ಮನೆಗ್ ಬಂದಿರೋ ಅತಿಥಿಗಳನ್ನ ಹೀಗೆ ನಿಲ್ಸ್ಕೊಂಡ್ ಮಾತಾಡ್ತಿರ್ತೀಯ. ಪೂಜೆ ಪ್ರಸಾದ ಮತ್ತೆ ತಾಂಬೂಲ ಕೊಡೋಣ ಬಾ. ಇವತ್ತು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದೀವಿ, ಜೊತೆಗೆ ನಿನ್ ಫ್ರೆಂಡ್ ಬಂದಿದ್ದಾರೆ. ಒಂದ್ ರೌಂಡ್ ಕಾರ್ಡ್ಸ್ ಆಡ್ಲೇಬೇಕು. ವಾವ್, ಸೂಪರ್! ಬನ್ನಿ 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 ಬನ್ನಿ. ಓಕೆ, ಬನ್ನಿ ಬನ್ನಿ. ಈ ಆರ್ತಿ ಶೋಭಾ ಇಬ್ಬರ ಮುಖನೂ ಬೀಳ್ಚ್ಕೊಂಡಿದೆ. ಇವರಿಬ್ಬರನ್ನು ನೋಡಿದ್ರೆ ಏನೋ ಇದೆ ಅಂತ ಅನ್ಸ್ತಿದೆ ನನ್ಗೆ. ಈ ಅತಿಥಿ ತನ್ನ ಜೊತೆ ಯಾವುದೋ ರಹಸ್ಯ ತಗೊಂಡ್ ಬಂದಿದ್ದಾನೆ. ಅದೇನು ಅಂತ ಕಂಡು ಹಿಡಿಲೇಬೇಕು. ಆಗ್ಲೇ ತಾನೆ ಮಜಾ ಬರೋದು. ನಿಮಗ್ ನಾವೆಲ್ಲ ಜೂಜ್ಕೋರು ಅಂತ ಅನಿಸ್ತಾ ಇದೆಯಾ? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಮ್ ರವಿ ಅಣ್ಣ ಕಾರ್ಡ್ಸ್ ಆಡೋದ್ರಲ್ಲಿ ಎಕ್ಸ್ಪರ್ಟ್. ನಾವೆಲ್ಲ ಸೇರೋದೇ ಕಷ್ಟ. ಹಿಂಗ್ ಸೇರ್ಕೊಂಡ್ವಿ ಅಂದ್ರೆ ಕಾರ್ಡ್ಸ್ ಆಡದೆ ಬಿಡೋದಿಲ್ಲ ಏನಣ್ಣ? ಕರೆಕ್ಟ್. ನನಗೇನಂತ ಚೆನ್ನಾಗಿ ಕಾರ್ಡ್ಸ್ ಆಡಕ್ ಬರಲ್ಲ, ನೀವೆಲ್ಲ ಕರೆದ್ರಿ ಅಂತ ಆಡಕ್ ಬಂದೆ ಅಷ್ಟೇ. ಒಂದು ಕೈ ಹಾಕಿದ್ರೆ ತಾನಾಗ್ತಾನೆ ಎಲ್ಲ ಬರ್ತಾ ಇರತ್ತೆ. ಬನ್ನಿ ಬನ್ನಿ ಬನ್ನಿ. ದೀಪ ಬೀಳ್ಸಿದ್ ನಾನು. ಅಲ್ಲ, ಶರ್ಟ್ ಅಲ್ಲಿ ಎಣ್ಣೆ ಆಗೋಯ್ತು. ಪರವಾಗಿಲ್ಲ, ಮನೆಗೆ ಹೋಗಿ ಚೇಂಜ್ ಮಾಡ್ಕೊತೀನಿ. ಪ್ಲೀಸ್ ಶಶಾಂಕ್, ಡೋಂಟ್ ಎಂಬ್ಯಾರಸ್ ಮೀ. ಮನೆಗೆ ಹೋಗೋರ್ಗೂ ಇದೇ ಶರ್ಟಲ್ಲಿ ಇರ್ತೀರಾ? ನನ್ನೊಂದು ಟೀ ಶರ್ಟ್ ಇದೆ, ಅದನ್ನ ಹಾಕೊಳ್ಳಿ. ಪರವಾಗಿಲ್ಲ, ಏನ್ ಅಂತ. ಬನ್ನಿ ಪ್ಲೀಸ್. ನನ್ನ ಅನುಮಾನ ಸರಿ ಅನ್ಸುತ್ತೆ. ಈ ಶಶಾಂಕ್ನ ಮೊದಲನೇ ಸಲ ನೋಡ್ದಾಗ್ಲೇ ನನ್ಗನ್ಸಿತ್ತು ಇವನ್ ಸರಿ ಇಲ್ಲ ಅಂತ. ಮನೆ ಒಳಗ್ ಕಾಲಿಡ್ತಿದ್ದ ಹಾಗೆ ದೀಪ ಆರ್ಹೋಯ್ತು. ಇನ್ನು ಇವನ್ ನೆರಳು ನಮ್ಮ ಮನೆ ಮೇಲೆ ಬಿದ್ರೆ ಏನೇನ್ ಅನಾಹುತ ಕಾದಿದ್ಯೋ ಆ ದೇವ್ರೇ ಕಾಪಾಡ್ಬೇಕು. ಬನ್ನಿ ಫ್ರೆಂಡ್. ಥ್ಯಾಂಕ್ ಯು.
ಇದು ನನ್ನ ಮೊದಲನೇ ಹೆಂಡತಿ ಅರ್ಪಿತಾ ಫೋಟೋ. ನಿಮ್ಮ ನನ್ನ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಫ್ರೆಂಡ್ಶಿಪ್ ಅಲ್ಲಿ ತಪ್ಪು ತಿಳ್ಕೊಳ್ಳೋದ ನೆವ ಕೇಳಿ. ಜೀವನದಲ್ಲಿ ಹಳೆ ನೆನಪುಗಳಿಗೆ ತುಂಬಾ ಮಹತ್ವ ಇರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಈಗ ನಿಮ್ ಜೀವನದಲ್ಲಿ ಈ ಜಾಗನ ಬೇರೆಯವ್ರು ತಗೊಂಡಿದ್ದಾರೆ. ಹಾಗಿದ್ಮೇಲೆ ಈ ಫೋಟೋಗಳೆಲ್ಲ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ? ಹಳೆ ನೆನಪುಗಳ ನೆರಳು ಈಗಿನ ಜೀವನದ ಮೇಲೆ ಬೀಳದೆ ಇದ್ರೆ ಒಳ್ಳೇದಲ್ವಾ? ಇದರಿಂದ ನಿಮ್ಮ ಆರ್ತಿ ಅವ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ. ಅವ್ರಿಗೆ ಅರ್ಪಿತಾ ಫೋಟೋ ಆಗ್ಲಿ ಅಥವಾ ನನ್ನ ಹಳೆ ನೆನಪು ಬಗ್ಗೆ ಒಂಚೂರು ಅಭ್ಯಂತರ ಇಲ್ಲ. ಇನ್ಫ್ಯಾಕ್ಟ್ ಅರ್ಪಿತಾ ಅವ್ರನ್ನ ಅವ್ರು ತುಂಬಾ ಗೌರವಿಸ್ತಾರೆ. ನಾನ್ ನಿಮ್ ಮಾತನ್ನ ಒಪ್ಪಲ್ಲ ಸೂರ್ಯ. ಯಾವುದೇ ಹೆಂಡತಿ ಆಗ್ಲಿ ತನ್ನ ಗಂಡನ ಪ್ರೀತಿನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮ ಹತ್ರ ಇರೋ ಈ ಫೋಟೋಗಳಿಂದ ಆರ್ತಿ ಅವ್ರಿಗೆ ನೀವು ಅವ್ರನ್ನ ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ ಅನ್ನಿಸ್ತಾ ಇರುತ್ತೆ. ನಿಮ್ಮ ಸಂಸಾರದ ಮೇಲೆ ಅವ್ರಿಗೆ ಪೂರ್ತಿ ಹಕ್ಕಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನೀವ್ ಹೇಳ್ತಿರೋದು ಒಂದ್ ರೀತಿ ಸರಿ ಇರ್ಬೋದು, ಆದ್ರೆ ಆರ್ತಿಯವರು ಬೇರೆಯವ್ರಿಗಿಂತ ಭಿನ್ನ. ಮೊದಲನೇ ಮದುವೆಗಿಂತ ಎರಡನೇ ಮದುವೆಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಎರಡನೇ ಮದುವೆಲಿ ಮೆಚುರಿಟಿ ಜಾಸ್ತಿ ಇರುತ್ತೆ. ಯಾವತ್ತಾದ್ರೂ ಅವಳ ಮನ್ಸನ್ನ ಇಳಕ್ ನೋಡಿದ್ದೀರಾ? ಹೇಳಕ್ಕಾಗ್ದಿರೋ ವಿಷಯನ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ಅದನ್ ಬಿಡಿ. ಆರ್ತಿ ಹತ್ರ ಅವ್ರ ಮೊದಲನೇ ಗಂಡನ ಫೋಟೋ ಇದ್ದಿದ್ರೆ, ನಿಮಗದ್ ಸಿಕ್ಕಿದಿದ್ರೆ ನೀವದನ್ನ ಸಹಿಸ್ಕೊತಾ ಇದ್ರಾ? ಈಗ ನಿಮ್ಗೆ ಉತ್ತರ ಸಿಕ್ತಲ್ವಾ? ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತಾ ಇದೆ ಅಲ್ವಾ? ಚೇಂಜ್ ಮಾಡಿ ಬರ್ತೀನಿ. ಆರ್ತಿಯವರೇ, ನನಗೆ ನಿಮ್ಮಿಂದ ಒಂದು ಪ್ರಶ್ನೆಗೆ ಉತ್ತರ ಬೇಕು. ನೀವು ಸತ್ಯನೇ ಹೇಳಬೇಕು. ನಿಮಗೆ ಅರ್ಪಿತಾ ಫೋಟೋ ಇಲ್ಲಿರೋದ್ರಿಂದ ಅಥವಾ ನನ್ನ ಹಳೆ ನೆನಪುಗಳಿಂದ ಸಮಸ್ಯೆ ಆಗ್ತಿದ್ಯಾ? ಅರ್ಪಿತಾ ಫೋಟೋ ನನ್ನ ಹಳೆ ನೆನಪುಗಳಿಂದ ನಮ್ಮ ಸಂಬಂಧದ ಮೇಲೆ ಕೆಟ್ಟ ಪ್ರಭಾವ ಬೀರ್ತಿದ್ಯಾ? ಅಥವಾ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಸಂಬಂಧದ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆಯಾ? ಆರ್ತಿಯವರೇ, ಒಂದು ಹೆಣ್ಣು ತನ್ನ ಗಂಡನ ಪ್ರೀತಿನ ಹಂಚ್ಕೊಳ್ಳೋದೇ ಇಲ್ವಾ? ಅದು ತನ್ನ ಗಂಡನ ಮೊದಲನೇ ಹೆಂಡತಿ ನೆನಪುಗಳ ಜೊತೆನೂ ಹಂಚ್ಕೊಳ್ಳೋದಕ್ಕೆ ತಯಾರಾಗೇ ಇರಲ್ವಾ? ನಾನು ಯಾವತ್ತೂ ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡೇ ಇಲ್ಲ. ಇವತ್ತೇಕಿಂತ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಅದೇನಂದ್ರೆ, ನನ್ನ ಫ್ರೆಂಡ್ ಇದನ್ನೆಲ್ಲ ಜ್ಞಾಪಿಸ್ಬಿಟ್ಟು ಹೋದ್ರು. ನಮ್ಮ ಸಂಬಂಧದಲ್ಲಿ ನಮಗೆ ಯಾವ ವಿಷಯ ಸರಿ ಅನ್ಸುತ್ತೋ, ಯಾವ ವಿಷಯ ಸರಿ ಅನ್ಸೋದಿಲ್ವೋ ಅನ್ನೋದನ್ನ ಹೊರಗ್ನವ್ರು ಹೇಗೆ ನಿರ್ಧಾರ ಮಾಡೋಕ್ ಸಾಧ್ಯ? ಅವ್ರು ನಿಮ್ಮ ಫ್ರೆಂಡೇ ಇರ್ಬೋದು, ಆದ್ರೆ ಗಂಡ ಹೆಂಡತಿ ನಡುವಿನ ವಿಷಯ ಮಾತಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅವರಿಗೆ? ಐಮ್ ಸಾರಿ ಸೂರ್ಯ ಅವರೇ, ನನ್ನ ಗಂಡನ ವಿಷಯ ಯಾವ ಸರಿ ಅನ್ಸುತ್ತೋ ಯಾವ ವಿಷಯ ಸರಿ ಅನ್ಸೋದಿಲ್ವೋ ಅನ್ನೋದನ್ನ ಹೊರಗ್ನವರು ನಿರ್ಧಾರ ಮಾಡೋ ಅಗತ್ಯ ಇಲ್ಲ. ಅಧಿಕಾರನ ನಾನು ಅವ್ರಿಗೆ ಕೊಟ್ಟೂ ಇಲ್ಲ. ಅವ್ರಿಗೊಂದು ವಿಷಯನ ಸ್ಪಷ್ಟವಾಗಿ ತಿಳಿಸ್ಬಿಡಿ. ನಮ್ಮನೆಗೆ ಅತಿಥಿಯಾಗಿ ಬಂದಿದ್ದಾರೆ,
ತಮ್ಮ ಮಿತಿನ ಮೀರದೇ ಇದ್ರೆ ಬಹಳ ಒಳ್ಳೇದು. ಅಧಿಕ ಪ್ರಸಂಗತನ ಮಾಡಬೇಡಿ ಅಂತ ಅವ್ರಿಗೆ ಹೇಳ್ಬಿಡಿ. ಆರ್ತಿಯವರೇ ಐ ಆಮ್ ಸಾರಿ, ಐ ಆಮ್ ಸೋ ಸಾರಿ. ಈ ವಿಷಯ ನಾನು ನಿಮ್ಮ ಹತ್ರ ಮಾತಾಡಲೇಬಾರ್ದಾಗಿತ್ತು. ಇಷ್ಟೊಂದು ಸಿಟ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರ್ತಿಯವರೇ ಇಲ್ಲಿ ನೋಡಿ, ನನಗೋಸ್ಕರ ಒಂದು ಸ್ಮೈಲ್ ಮಾಡಿ ಪ್ಲೀಸ್ ಪ್ಲೀಸ್. ಅರೆ ನಾನು ನಿಮ್ಮನ್ನು ನೋಡೇ ಇಲ್ಲ. ಅದು ಐ ಆಮ್ ಸೋ ಸಾರಿ. ಸಾರಿ ಎಲ್ಲ ಹೇಳ್ಬಿಡಿ, ನನಗೆ ತುಂಬಾ ಕಷ್ಟ ಆಗತ್ತೆ. ನಾನ್ ಹೇಗಾದ್ರೂ ಇರ್ಲಿ, ಆದ್ರೆ ನೀವು ತುಂಬಾ ಮುಗ್ಧರು. ಒಂದು ವಿಷಯ ನೀವು ಗಮನಿಸ್ಲಿಲ್ಲ ಅನ್ಸತ್ತೆ. ನಿಮ್ ಹೆಂಡತಿ ವಿಷಯನ ಸ್ನೇಹಿತನ ಹತ್ರ ಮಾತಾಡಿದ್ದಕ್ಕೆ ಅವ್ರಿಗೆ ಇಷ್ಟು ಸಿಟ್ಟು ಬರ್ತಾ ಇದೆ. ಇನ್ ನಿಮ್ ಬೀರೋಲಿ ಬೇರೆ ಹೆಣ್ ಫೋಟೋ ಇದ್ರೆ ಅವ್ರಿಗೆ ಸಿಟ್ಟು ಬರ್ದೇ ಇರತ್ತಾ? ಅದೆಲ್ಲ ಹೋಗ್ಲಿ ಬಿಡಿ, ಬನ್ನಿ ಕಾರ್ಡ್ಸ್ ಆಡೋಣ. ನನಗೂ ಕೈ ಕಡಿತಾ ಇದೆ, ತುಂಬಾ ದಿವಸ ಆಗೋಯ್ತು. ಇವತ್ತು ನಾನೇ ಗೆಲ್ಲದು. ಬನ್ನಿ.